ಜಾಸ್ತಿ ಅಂತ ಎಲ್ಲ ಗೊತ್ತು. ಆ್ಯಸ್ ಯೂಶುವಲ್ ನಮ್ಮ ಸರೌಂಡಿಂಗ್ ಇರೋರೆಲ್ಲ ಹೇಳಿದರು. ಬಟ್ ಒಂದು ಇಂಟ್ರೆಸ್ಟ್ ಇತ್ತು MJ ಗ್ರೂಪ್ ಬಂದಮೇಲೆ. ಆಮೇಲೆ ಸಾಯಿ ಮೋಹನ್ ಸರು ಅವರು ಇವ್ರದ್ದು ಕೋಚಿಂಗ್ ಎಲ್ಲ ಕೇಳಿದ್ಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಇವಾಗ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮಾಡಬೇಕು ಅಂತ ಅನಿಸ್ತಾಯಿದೆ. ಮಾಡ್ತೀನಿ ಖಂಡಿತ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಕಲೈಮಣಿ ಅಂತ. ನಾನು ಶಿವನ್ ಶೆಟ್ಟಿ ಗಾರ್ಡನಿಂದ ಬರ್ತಾಯಿದ್ದೀನಿ. ಬಟ್ ಈ ಕ್ಲಾಸಿಗೆ ಬರೋ ಮುಂಚೆ ನನ್ನದು ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ನನಗೆ ಬೇರೆ ಥರ ಇಮ್ಯಾಜಿನೇಷನ್ ಇತ್ತು. ಬಟ್ ಸಾರು ಸೆಮಿನಾರ್ ಕ್ಲಾಸ್ ತಗೊಂಡಿದ್ದರಿಂದ ಇವಾಗ ಬಂದು ನಾಲೆಜ್ ಕಲಿತ ಮೇಲೆ ನನಗೆ ಸೂಪರ್ ಕಾನ್ಫಿಡೆಂಟ್ ಬಂದಿದೆ. ಅಂದರೆ ಯಾವ ಥರ ತೊಗೋಬೇಕು ಒಂದು ಪಾಯಿಂಟ್ಸ್ಗಳು ಇದೆ. ಸರ್ ಹೇಳಿದ ಪ್ರಕಾರ ನಾವು ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ನಾವು ದುಡ್ಡು ಮಾಡಿಕೊಂಡು ನಮ್ಮನ್ನು ಎಷ್ಟು ನಮ್ಮ ಕಾನ್ಫಿಡೆಂಟ್ ಪ್ರಕಾರ ನಾವು ಗ್ರೋ ಮಾಡಿಕೊಂಡು ಹೋಗ್ಬೋದು. ಸೊ ದಯವಿಟ್ಟು ಆ ಪಾಯಿಂಟ್ಸ್ನ ಜ್ಞಾಪಕ ಮಾಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ದುಡ್ಡು ಮಾಡ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಭಯನೂ ಬೇಕಾಗಿಲ್ಲ. ಥ್ಯಾಂಕ್ ಯು. ನಮಸ್ಕಾರ. ನಾನು JM ರಾಜಶೇಖರ್ ಅಂತ ಉತ್ತರ ಕರ್ನಾಟಕದ ಹೆಬ್ಬಾಗಿಲಿಂದ ಬಂದಿದ್ದೇನೆ. ನಮ್ಮ ಮೋಹನ್ ಕುಮಾರ್ ಸರ್ ಏನಿದ್ದಾರೆ, ಅವರು ನನ್ನ ನಂಬರಿಗೆ ವಾಟ್ಸಪ್ ಮಾಡಿದಾಗ ಏನೋ ಕುತೂಹಲ ಬಂತು. ಗೌರ್ಮೆಂಟ್ ಅಫಿಷಿಯಲ್ಸ್ ಆರ್ ನಾಟ್ ಇನ್ವಾಲ್ವ್ ಇನ್ ದಿಸ್ ಸ್ಟಾಕ್ ಮಾರ್ಕೆಟ್ ಅಂತ ನಿಯಮ ಇದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಯಮ ಇದೆ ಅನ್ನೋ ಕಾರಣಕ್ಕೆ ನಾವು ಬರದೇ ಇರ್ಬೋದು, ಆದರೆ ಜ್ಞಾನ ತೊಗೊಳೋದಕ್ಕೆ ಏನು ಯಾರ್ದು ನಿರ್ಬಂಧ ಇಲ್ವಲ್ಲ. ಸೊ ಹಾಗಾಗಿ ಜ್ಞಾನ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದಂಥ ವಸ್ತು ವಿಷಯಗಳು ಯಾವುದಕ್ಕೆ ಇದ್ದರೂ ಕೂಡ ಅದನ್ನು ಸಕಾರಾತ್ಮಕವಾಗಿ ನಾವು ಪಡೆದುಕೊಳ್ಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಸೊ ಹೀಗಾಗಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅಥವಾ ಈ ಟ್ರೇಡಿಂಗ್ ಅಂದರೆ ಏನು, ಟ್ರೇಡಿಂಗು ನಮಗೊಬ್ಬ ಈ ರಾಜ್ಯದ ಅಥವಾ ನಮ್ಮ ದೇಶದ ಒಬ್ಬ ಕಾಮನ್ ಪೀಪಲ್ಗೂ ಕೊಟ್ಟರೆ, ಅದೊಂದು ಅಸ್ತ್ರವಾಗಿ ಕೊಟ್ಟರೆ, ಅದನ್ನು ಬಳಕೆ ಮಾಡಿಕೊಂಡೂ ಕೂಡ ಸರಳವಾದ ಆದಾಯವನ್ನು ಹೇಗೆ ಬಾಚಿಕೊಳ್ಬಹುದು, ಈ ನಮ್ಮ ದೇಶದ ಸಂಪತ್ತಿನಲ್ಲಿ ನನಗೆಷ್ಟು ಪಾಲಿದೆ, ಆ ಪಾಲನ್ನು ತೆಗೆದುಕೊಳ್ಳೋದಕ್ಕೆ ನಾನು ಹೇಗೆ ನನ್ನ ಜ್ಞಾನವನ್ನು ಬಳಸಬೇಕು, ಆ ಜ್ಞಾನಕ್ಕೆ ಪೂರಕವಾಗಿ ಇರುವಂತಹ ಸ್ಟೆಪ್ಸ್ ಅಂತ ಹೇಳ್ತೀವಲ್ಲ ನಾವು ಸಾಮಾನ್ಯವಾಗಿ, ಆ ಸ್ಟೆಪ್ಸ್ ಯಾವುದು. ಹಾಗಾದರೆ ಆ ಸ್ಟೆಪ್ಪನ್ನು ನಾವು ರೀಚ್ ಆಗಬೇಕಾದ್ರೆ ಟೆಕ್ನಾಲಜಿ ಹೇಗೆ ನಮಗೆ ಉಪಯೋಗ ಆಗುತ್ತೆ. ಒಂದು ಕಡೆಗೆ ಡಾಟಾ ಅನಾಲಿಸಿಸ್ ಇರ್ಬೋದು, ಮತ್ತೊಂದು ಕಡೆಗೆ ನಮ್ಮ ಕಾಮನ್ ಸೆನ್ಸ್. ಈವನ್ ಈ ಥರದ ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಕಾಮನ್ ಸೆನ್ಸ್ ಈಸ್ ಎ ವೆಪನ್ ಆಫ್ ನಾಲೆಜ್ ಅಂತ ಹೇಳ್ತಾರೆ. ಸೊ ಆ ಒಂದು ಅನುಭವ ಈ ತರಬೇತಿಯಲ್ಲಿ ನನಗೆ ಸಿಕ್ತು ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ನಮಸ್ಕಾರ, ನನ್ನ ಹೆಸರು ರಾಮಪ್ಪ ಅಂತ. ನಾನು ಇಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಇಲ್ಲಿ ಬಂದು 3 ದಿವಸ ಆಯ್ತು ಅಷ್ಟೇ. ಇವತ್ತು 3ನೇ ದಿವಸ. ನಾನು ಬರೋವಾಗ ಏನೂ ಕಲ್ತಿರಲಿಲ್ಲ, ಝೀರೋ ಮೈಂಡೆಡು. ಇಲ್ಲಿ ಬಂದ ಮೇಲೆ ನಾನು ಎಲ್ಲ ತಿಳ್ಕೊಂಡೆ. ನಾನು ಸ್ಟಾಕ್ ಮಾರ್ಕೆಟಿಂದ ದುಡ್ಡು ಮಾಡ್ಬೋದು ಅಂತ ಚೆನ್ನಾಗಿ ಹೇಳ್ಕೊಡ್ತಾರೆ.